ಏನ್ ಇವರು ಟಿಟಿಗೆ ಪೂಜೆ ಮಾಡ್ತಿದ್ದಾರೆ, ಎಲ್ಲಿಗೆ ಪಯಣ ಅಂತ ನೋಡ್ತಿದ್ದೀರಾ? ಹೌದು ಹೌದು. ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ ಅನ್ನೋ ಕೊಟೇಶನ್ ನೋಡ್ಬಿಟ್ಟು ಟಿಟಿಯಲ್ಲಿ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಎಲ್ರಿಗೂ ಜೋಶ್ ಇರುತ್ತೆ, ಎಲ್ಲ ಕೂತ್ಕೊಂಡ್ಮೇಲೆ ಸಾಂಗ್ಸ್ಗೆ ಅದರ ತಕ್ಕಂತೆ ತಾಳ ಹಾಕ್ಕೊಂಡು ಜೋಶಲ್ಲಿ ಇರ್ತೀವಿ, ಯಾವಾಗ ಹೋಗಿ ರೀಚ್ ಆಗ್ತೀವಿ ಅಂತ. ಘಾಟಿಯಲ್ಲಿ ಅವತ್ತು ಜಾತ್ರೆ ಇತ್ತು, ಎತ್ತುಗಳ ಜಾತ್ರೆ. ಎಲ್ಲಿ ನೋಡಿದ್ರು ಎತ್ತುಗಳು. ನಾವು ಫಸ್ಟ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಫುಲ್ ರಶ್ ಇತ್ತು. ಜಾತ್ರೆ ಇರೋದ್ರಿಂದ ತುಂಬ ಜನನೇ ಸೇರಿದ್ರು. ಮಿನಿಮಮ್ ನಮಗೆ 1 ಅವರಲ್ಲಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡಿದ್ದೆ, ಪ್ರಸಾದಕ್ಕೆ ಕ್ಯೂ ಅಲ್ಲಿ ಹೋಗಿದ್ವಿ. ಪ್ರತಿನಿತ್ಯ ಅನ್ನದಾಸೋಹ ಆಗ್ತಾ ಇರುತ್ತೆ. ಅವತ್ತು ಜಾತ್ರೆ ಆಗಿರೋದ್ರಿಂದ ವೆರೈಟೀಸು ಇತ್ತು. ಸ್ವೀಟ್ ಪೊಂಗಲ್ಲು, ಪಲಾವು, ಅನ್ನ, ರಸ, ಮೊಸರು ಎಲ್ಲ. ಎತ್ತುಗಳ ಜಾತ್ರೆ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೆಂಪಲ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ನೋಡಿದ್ರೆ ಜಾತ್ರೆ ಇತ್ತು. ಇಷ್ಟೊಂದು ಎತ್ತುಗಳು ನಾವು ಇದುವರೆಗೂ ನೋಡೇ ಇಲ್ಲ. ನಮ್ಮ ಊರುಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬೆಂಕಿ ಮೇಲೆ ಹಾರೋದಕ್ಕೆ 2 ಎತ್ತು ಸಿಗೋದೇ ಕಷ್ಟ. ಅಂಥದ್ದು ಇಷ್ಟೊಂದು ಎತ್ತುಗಳು ನೋಡಿದ್ರೆ ಅಯ್ಯೋ ನಾವು ಎತ್ತುಗಳೇ ಇಲ್ಲ ಅಂದ್ಕೊಳ್ತೀವಿ, ಇಲ್ಲಿ ಅಷ್ಟೊಂದು ಇದೆ ಅಂತ ನಮಗೆ ಶಾಕ್ ಆಯಿತು. ನಮ್ಮ ಅಜ್ಜಿನ ಕೇಳಿದೆ, ಇವಾಗ ವ್ಯವಸಾಯಕ್ಕೆಲ್ಲ ಟ್ರ್ಯಾಕ್ಟರ್ ಇದೆ ಅಲ್ವ ಅಜ್ಜಿ, ಎತ್ತುಗಳನ್ನ ಏನು ಮಾಡ್ತಾರೆ ಅಂತ. ಅದಕ್ಕೆ ನಮ್ಮ ಅಜ್ಜಿ, ಎತ್ತುಗಳನ್ನ ಬೆಳೆಸೋದು ಒಂದು ಕಸಬಾಗಿರುತ್ತೆ, ಒಂದೊಂದು ಜೋಡಿಗೆ 1 ಕೋಟಿ, ಇನ್ನೂ ಜಾಸ್ತಿನೇ ಹೋಗುತ್ತೆ, ಅವ್ರಿಗೆ ಅದೊಂದು ಕ್ರೇಜು ಅಂತ ಹೇಳಿದ್ರು. 1 ಕೋಟಿನ ಅಂದರೆ ನಮಗೆ ಶಾಕ್ ಆಯಿತು. ಹೆಂಗೆ ನಾವು ಒಂದು ಡೆಸ್ಟಿನೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ಸಿಚುವೇಶನ್. ಅಲ್ಲಿಂದ 1.5 ಅವರ್ ಜರ್ನಿ ಮಾಡಿಬಿಟ್ಟು ಈಶಾ ಫೌಂಡೇಶನ್ಗೆ ಬಂದ್ವಿ.
ಗ್ಲಾಸಸ್ ತಂದಿದ್ರು ಅಂತ ಹಾಕೊಂಡೆ. ಹೇಗ್ ಕಾಣಿಸ್ತಾ ಇದ್ದೀನಿ? ಸೂಪರ್. ಇಲ್ಲಿ ವೀಲ್ನ ತಿರುಗಿಸ್ತಾ ಇದ್ರು. ಸೊ ನಾವು ಹೋಗ್ಬಿಟ್ಟು ಎಲ್ಲ ತಿರುಗಿಸೋದಕ್ಕೆ ಟ್ರೈ ಮಾಡಿದ್ವಿ. ಅದು ತಿರುಗಿಸೋದಕ್ಕೆ ಆಯಿತು. ಲಾಸ್ಟಲ್ಲಿ ಚಾಟ್ಸ್ ತಿಂದು ಮನೆ ಕಡೆ ಪಯಣ. Thank you for watching. Please like, share and subscribe for our more videos.